ಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕಳೆದ 3 ತಿಂಗಳಿಂದ ಸಂಬಳ ನೀಡದ ಹಿನ್ನೆಲೆ ಫ್ಯಾಕ್ಟರಿ ಮುಂದೆ ಸಂಬಳಕ್ಕಾಗಿ ಕರವೇ ನಾರಾಯಣಗೌಡ ಬಣದಿಂದ ಕರವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ್ ನಾಯಕ್ ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಶರ್ಟ್ ತಯಾರಿಕಾ ಕಾರ್ಖಾನೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಶೇಕಡಾ 70ರಷ್ಟು ಮಹಿಳಾ ಕಾರ್ಮಿಕರು, ಶೇಕಡಾ 30ರಷ್ಟು ಪುರುಷ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕಳೆದ 3-4 ತಿಂಗಳಿನಿಂದ ಸಂಬಳ ನೀಡುತ್ತಿಲ್ಲವೆಂದು ಕಾರ್ಮಿಕರು ಆರೋಪಿಸಿ ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದ್ಯ 15 ದಿನದಿಂದ ಫ್ಯಾಕ್ಟರಿಗೆ ಬೀಗ ಹಾಕಲಾಗಿದೆ. ಸಂಬಳ ಬೇಕು. ಕಂಪ್ನಿಯಲ್ಲಿ ಕೆಲಸ ಮಾಡಿಸ್ಕೊಂಡು ವರ್ಕರ್ಸಲ್ಲಿ ದನ ದುಡಿಸ್ಕೊಂಡು 3 ತಿಂಗಳಿಂದ ಪಾಪ ಹೆಣ್ಮಕ್ಳಿಗೆ ಸಂಬಳ ಇಲ್ಲ. ಅವ್ರಿಗೆ 3-4 ತಿಂಗಳಿಂದ ಸಂಬಳ ಇಲ್ಲ. ಸುಮಾರು 62 ಲಕ್ಷ ರೂಪಾಯಿಗಳು ಸಂಬಳಗಳನ್ನು ಕೊಡಬೇಕಾಗುತ್ತೆ ಅವನು 3 ತಿಂಗಳಿಂದ. ಈಗ ಏನು ಮಾಡ್ತಾ ಇದ್ದಾನೆ, ಅವ್ನು ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಇಷ್ಟೊತ್ತು ಒಂದು ಅರ್ಧ ಗಂಟೆ ಮುಂಚೆ ನನ್ನ ಜೊತೆ ಮಾತಾಡಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಾನು ಮಧ್ಯಪ್ರದೇಶಲ್ಲಿದ್ದೀನಿ, ನನ್ನ ಬ್ಯಾಂಕ್ ಅಲ್ಲಿರೋದು, ನಾನು ಆಮೇಲೆ ಏನು ಮಾಡಬೇಕು, ನನ್ನ ಸಂಬಳನ ನಾನು ಹಾಕ್ತೀನಿ, 2 ತಿಂಗಳ ಸಂಬಳ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಇದಕ್ಕೆ ಮುಂಚೆ ಕೌನ್ಸಿಲರ್ಗಳು ಬೇರೆಯವರೆಲ್ಲ ಬಂದು ಹೋಗಿರೋರಿಗೆಲ್ಲ ಇದೇ ಕಥೆಗಳನ್ನು ಹೇಳ್ತಾ ಇದ್ದಾನೆ. 3 ತಿಂಗಳಿಂದ ಅವನಿಗೆ ಯಾವುದೇ ರೀತಿಯಾದ ಯಾರಿಗೂ ಕೂಡ ಸಂಬಳವನ್ನು ಕೊಟ್ಟಿರೋದಿಲ್ಲ. ಇವರು ಪಾಪ ತಿಂಗಳಿಂದ ಅಲ್ದು ಸಾಕಾಗಿ ಅದರಲ್ಲೊಂದಿಬ್ಬರು ಸೂಸೈಡ್ ಅಟೆಂಪ್ಟ್ ಮಾಡಿ ಅವ್ರೇನು ಮಾಡ್ತಾರೆ, ಈಗ ಪಾಪ ಅದೃಷ್ಟವಶಾತ್ ಅವ್ರು ಚೆನ್ನಾಗಿದ್ದಾರೆ, ಈಗ ಪರವಾಗಿಲ್ಲ, ಅವ್ರಿಗೊಂಚೂರು ಚೇತರಿಸ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಇರೋವಂಥವ್ರು, ವಯಸ್ಸಾದವಂಥವ್ರು ಇದ್ದಾರೆ. ಕೆಲಸ ಚೆನ್ನಾಗಿ ಮಾಡಿಸ್ಕೊಂಡು ನೀವು ಸಂಬಳ ಕೊಡದೇ ಇದ್ದಾಗ ಏನು ಮಾಡಬೇಕಾಗುತ್ತೆ? ಕೊನೆದಾರಿ ಇಲ್ಲ. ಈಗ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು 3 ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ. ಇವತ್ತಿಗೂ 1 ರೂಪಾಯಿ ಆದರೂ ಪೇಮೆಂಟೇ ಹಾಕಿಲ್ಲ. ಬಟ್ ಅದರಲ್ಲಿ ಕೆಲವ್ರಿಗೊಬ್ರಿಗೆ ಹಾಕ್ಕೊಂಡಿದ್ದಾರೆ, ಕೆಲವೊಬ್ರು ಕೊಟ್ಟಿಲ್ಲ ಪೇಮೆಂಟು. ನಮ್ಮ ಮನೇಲಿ ನೋಡಿದ್ರೆ ಸಾಲ ಮಾಡ್ಕೊಂಡು 2 ತಿಂಗಳಿಂದ ಮನೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದುವರೆಗೂ ಸಾಲಗಾರರು ಮನೆ ಹತ್ರ ಬರ್ತಾರೆ, ಯಾವತ್ತು ಕೊಡ್ತೀರಾ ಅಂತ ಕೇಳ್ತಾರೆ. ನಾವು ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದೀವಿ. ಅವರು ಬಂದು ಜಗಳ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಏನು ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಬೇಕೇ ಬೇಕು ಪೇಮೆಂಟ್ ಅಂತ ಕಂಪ್ನಿ ಹತ್ರಕ್ಕೆ ಬಂದಿದ್ದೀವಿ. ಇದರ ಬಗ್ಗೆ ಮಾತನಾಡೋದಕ್ಕೆ ಶಿವರಾಜ್ ಅಂತ ಅಲ್ಲಿನ ಸ್ಥಳೀಯರು. ಶಿವರಾಜ್ ಅವರೇ, ಬಹಳ ದಿನದಿಂದ 3-4 ತಿಂಗಳಿಂದ ಪೇಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪ. ಯಾಕೆ, ಎಷ್ಟು ಜನಕ್ಕೆ ಕೊಡ್ತಾ ಇಲ್ಲ? ಹೌದು ಮಹಾದೇವನ್, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇರುವಂತ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತ ಏನೊಂದು ಶೈಲೇಂದ್ರ ಪ್ರೈವೇಟ್ ಗಾರ್ಮೆಂಟ್ಸ್ ಲಿಮಿಟೆಡ್ ಶರ್ಟ್ ತಯಾರಿಕಾ ಕಂಪನಿ ಏನಿದೆ, ಅಲ್ಲಿ ಸುಮಾರು 150 ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ 70% ಅಧಿಕ ಮಹಿಳೆಯರು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಸುಮಾರು 3 ತಿಂಗಳಿಂದ ಅವರಿಗೆ ಯಾವುದೇ ರೀತಿಯಾದಂತ ವೇತನವನ್ನು ನೀಡಿರುವುದಿಲ್ಲ. ಈ ಬಗ್ಗೆ ಕೇಳಿದಾಗ ಅವ್ರು ವಿಚಾರಿಸಿದಾಗ ಏನು ಖಾಲಿ ಒಂದು ಚೆಕ್ ಕೂಡ ಕೊಟ್ಟಿರ್ತಾರೆ. ಆ ಖಾಲಿ ಚೆಕ್ ಈಗ ನಾವು ಬ್ಯಾಂಕ್ ಹಾಕ್ತಿವಿ ಅಂತ ಹೇಳಿದ್ರೆ ಬೇಡ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಧುಮ್ಕಿ ಕೂಡ ಹಾಕಿರುವಂತ ಮಾತುಗಳು ಕೂಡ ಕೇಳ್ಬರ್ತಾರೆ. ತನ್ನ ಏನು ಮಹಿಳೆಯರಿದಾರ ಕಾರ್ಮಿಕರು, ಅವರು ಹಗಲು ರಾತ್ರಿ ಅನ್ನೋದೇ ಕೆಲಸವನ್ನು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಅವರು ಸುಮಾರು 15 ದಿನಗಳ ಹಿಂದೆಯಿಂದನೇ ಕೂಡ ಏನೊಂದು ಕಾರ್ಖಾನೆಗೆ ಬಾಗಿಲನ್ನು ಹಾಕಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಕೆಲವೊಂದಿಷ್ಟು ಸಂಘಟನೆಗಳಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂತಹ ಮಂಜುನಾಥ್ ನಾಯಕ್ ಅವರಿಗೆ ಕರೆ ಮಾಡಿ ತಿಳಿಸಿದ ಆ ತಕ್ಷಣ ಕೂಡಲೇ ಎಚ್ಚೆತ್ತುಕೊಂಡಂತ ಮಂಜುನಾಥ್ ನಾಯಕರು ಮತ್ತು ಸಂಘಟನಾ ಪರ ಅವರು ಹೋಗಿ ಆ ನಿಟ್ಟಿನಲ್ಲಿ ಅಲ್ಲಿ ನಿಂತು ಅವರಿಗೆ ಸಪೋರ್ಟ್ ಮಾಡಿರುವಂತದ್ದು. ಮತ್ತೆ ಅವರು ಕರೆ ಮಾಡಿದಾಗ ನಾನು ಮಧ್ಯಪ್ರದೇಶದಲ್ಲಿ ಇದ್ದೀನಿ ಅಂತ ತನ್ಮಯ್ ಅನ್ನುವಂತ ವ್ಯಕ್ತಿ, ಏನು ಕಾರ್ಮಿಕ ಆ ಕಾರ್ಖಾನೆ ನಡೆಸ್ತಾ ಇರ್ತಾರೋ ಅವರ ತನ್ಮಯ್ ಇರುವಂತ ವ್ಯಕ್ತಿ, ನಾನು ಮಧ್ಯಪ್ರದೇಶದಲ್ಲಿ ಇದ್ದೀನಿ, ನಾನೀಗ ಬರಕ್ಕಾಗಲ್ಲ. ಆದ್ರೆ ಇವ್ರು ಹೇಳುವಂತ ಮಾಹಿತಿ, ಇವ್ರು ಕರೆ ಮಾಡಿದಾಗ ಏನು ವಜ್ರಂ ಅನ್ನೋ ಒಂದು ಅಪಾರ್ಟ್ಮೆಂಟ್ ನಲ್ಲಿದ್ದಾರೆ, ನಮ್ಗೆ ಅದ್ರ ಮಾಹಿತಿ ಸುಳುವು ಸಿಕ್ಕಿದೆ, ಹಾಗಾಗಿ ನಾವು ಆ ಅಪಾರ್ಟ್ಮೆಂಟ್ ಗೆ ಹೋಗಿ ಆ ಏನು ಕಾರ್ಖಾನೆ ಮಾಲೀಕನಿದಾನೋ ಅವನನ್ನು ಎಳೆದುಕೊಂಡು ಬಂದು ನಾವು ಕಾರ್ಖಾನೆಯ ಬೀಗವನ್ನು ಒಡೆದಾಕಿ
ಕಾರ್ಖಾನೆ ಬೀಗವನ್ನು ಹಡ್ದಾಕಿ ಅಲ್ಲಿರುವಂತ ಏನ್ ಮಿಷಿನ್ಸ್ ಆಗಿರ್ಬೋದು, ಕೆಲವೊಂದು ಬಿಡಿ ವಸ್ತುಗಳಾಗಿರ್ಬೋದು, ಆ ಎಲ್ಲ ವಸ್ತುಗಳನ್ನು ಮಾರಿ ಆದ್ರೂ ನಾವು ಕಾರ್ಮಿಕರಿಗೆ ಸಂಬಳವನ್ನು ನೀಡ್ತೀವಿ ಅನ್ನೋ ಮಾತುಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂತ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮಂಜುನಾಥ್ ನಾಯಕರು ಹೇಳಿರೋದು. ಜೊತೆಗೆ ಅಲ್ಲಿರುವಂತ ಮಹಿಳಾ ಕಾರ್ಮಿಕರು ಕೂಡ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ಅವ್ರು ಏನಂತಿದ್ದಾರೆ ಅಂದ್ರೆ, ನಾವು ರಾತ್ರಿ ಹಗಲು ಎನ್ನದೇ ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ವಿ, ಆದ್ರೆ 3 ತಿಂಗಳಿಂದ ಕೂಡ ನಮ್ಗೆ ವೇತನವನ್ನು ನೀಡಿಲ್ಲ. ಹಾಗಾಗಿ ಒಂದು ಕಡೆ ನಮ್ಗೆ ನಾವು ಕೈ ಸಾಲ ಮಾಡ್ಕೊಂಡಿದೀವಿ, ಸಾಲಗಾರರು ನಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಮನೆಯವರು, ನಮ್ಮ ಕುಟುಂಬದವರು ಕೂಡ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸಂಬಳ ಯಾಕೆ ಕೊಡ್ತಿರ್ಲಿಲ್ಲ, ಇವತ್ತೇನಾದ್ರೂ ಮಾಡಿ ಸಂಬಳ ತಗೊಂಡೇ ಬರ್ಬೇಕು ಅನ್ನೋಂತ ಅವ್ರ ದುಃಖವನ್ನು ತೋಡ್ಕೊಂತ ಇರೋದು. ಅದು ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ, ಇಬ್ಬರು ಕಾರ್ಮಿಕರು ಕಳೆದ ಒಂದು ವಾರದ ಹಿಂದೆ ಸುಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ರು. ಆದ್ರೆ ಈಗ ಅವರು ಚೇತರಿಸಿಕೊಂಡು ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತ ಮಹೇಶ್. ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.